ಹರಿ ಓಂ ಧನ್ವಂತರಿಯೇ ನಮಃ. ನನ್ನ ಎಲ್ಲ ನೆಚ್ಚಿನ ವೀಕ್ಷಕರಿಗೆ ಚಿನ್ಮಯಿ ಮೀಡಿಯಾಗೆ ಸ್ವಾಗತ. ಹರಿ ಓಂ ಧನ್ವಂತರಿಯೇ ನಮಃ. ಚಿನ್ಮಯಿ ಪಾರಂಪರಿಕ ನಾಟ್ಯ ಔಷಧಾಲಯ ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾಟ್ಯ ವೈದ್ಯ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಇಂದಿನ ವಿಷಯ ಏನಪ್ಪಾ ಅಂದ್ರೆ ತೂಕ ಇಳಿಸ್ಕೊಳ್ಳೋದು. ಎಲ್ಲ ದಪ್ಪ ಆಗ್ಬಿಟ್ಟಿರ್ತಾರೆ, ತೂಕ ಆಗ್ಬಿಟ್ಟಿರ್ತಾರೆ. ಇದನ್ನ ತೂಕ ವೆಯ್ಟ್ ಲಾಸ್ ಏಕಪ್ಪ ತೂಕ ಇಳಿಸ್ಕೊಳ್ಬೇಕು ಅಂತ ಎಲ್ಲರೂ ಇರ್ತಾರೆ. ಇದನ್ನ ತುಂಬಾ ರೀತಿ ಎಲ್ಲ ವಿಡಿಯೋಗಳಲ್ಲೂ ನೋಡ್ತಾ ಇರ್ತಾರೆ, ಹೇಗೆ ತೂಕ ಇಳಿಸ್ಕೋಬಹುದು. ಕೆಲವರೆಲ್ಲ ಜಿಮ್ಗೆ ಹೋಗ್ತಾರೆ, ಎಲ್ಲ ಜಿಮ್ಗೆ ಹೋಗ್ಬಿಟ್ಟು ಅದನ್ನ ಫಿಟ್ನೆಸ್ ಜಿಮ್ಗೆ ಹೋಗ್ಬಿಟ್ಟು ಸರಿ ಮಾಡ್ಕೊಳ್ತಾರೆ. ಕೆಲವರು ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಸರಿ ಮಾಡ್ಕೊಳ್ತಾರೆ. ಈ ತರ ಎಲ್ಲ ಕೆಲವೊಂದು ಇರ್ತದೆ. ಹಾಗೆ ನಾನು ಅದಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ಯಾಕೆಂದ್ರೆ ಕೆಲವರಿಗೆ ವೆಯ್ಟ್ ಗೇನ್ ಆಗ್ಬೇಕಾದ್ರೆ, ವೆಯ್ಟ್ ಜಾಸ್ತಿ ಆಗ್ಬೇಕಾದ್ರೆ ಥೈರಾಯ್ಡ್ ಇರುತ್ತೆ. ಈ ಥೈರಾಯ್ಡ್ ಎಲ್ಲ ಬಂದು ಹಾರ್ಮೋನ್ಗಳಿಂದ ಸಡನ್ ಆಗಿ ತೂಕ ಜಾಸ್ತಿ ಆಗ್ಬಿಡ್ತಾರೆ, ದಪ್ಪ ಆಗ್ಬಿಡ್ತಾರೆ. ಮತ್ತೆ ಅವ್ರಿಗೆ ಬೇರೆಯವ್ರನ್ನೆಲ್ಲ ನೋಡುವಾಗ ಪರವಾಗಿಲ್ಲ, ಅವರೆಲ್ಲ ಇಷ್ಟು ಸಣ್ಣಾಗಿದ್ದಾರೆ, ನಾವೇನಪ್ಪ ಇಷ್ಟಪ್ಪ ಇದ್ದೀವಿ ಅಂತ ಎಲ್ಲಾರ್ಗು ಒಂದು ಆಶ್ಚರ್ಯ ಆಗುತ್ತೆ. ಆಮೇಲೆ ಮುಜುಗರ ಆಗುತ್ತೆ ಅವ್ರು ನೋಡುವಾಗ, ಅಯ್ಯೋ ನಾವ್ ಹೀಗಿದ್ದೀವಿ, ಮತ್ತೆ ಹೇಗಾರ ಅದನ್ನ ನಾವು ಸಣ್ಣ ಆಗ್ಲೇಬೇಕು, ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಷ್ಟು ವ್ಯಾಯಾಮಗಳು ಮತ್ತೆ ಈ ರೆಮಿಡೀಸ್ಗಳು ಕೆಲವೊಂದು ಮಾಡ್ತಾನೆ ಇರ್ತಾರೆ, ನಿರಂತರವಾಗಿ ಮಾಡ್ತಿರ್ತಾರೆ. ನಾವು ತಿನ್ನೋ ಆಹಾರ ಪದಾರ್ಥದಲ್ಲೇ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸಾಕು, ನಾವು ವೆಯ್ಟ್ ಆಗೋದೇ ಇಲ್ಲ, ಅದರಲ್ಲೇ ಬ್ಯಾಲೆನ್ಸ್ ಮಾಡ್ಬೋದು. ಯಾಕೆಂದ್ರೆ ಈಗಿನ ಆಹಾರದಲ್ಲಿ ತುಂಬಾನೇ ಎಲ್ಲ ಗೊತ್ತಿರುತ್ತೆ. ಈಗ ಅವ್ರಿಗೆ ಒತ್ತಡ ಆಗಿರುತ್ತೆ, ಮನೇಲಿ ಮಾಡ್ಕೊಂಡು ತಿನ್ನಲ್ಲ, ಹೋಟ್ಲುಗಳಲ್ಲಿ ಹೋಗ್ತಾ ಆದವೇ. ನಾನು ಸುಮಾರು ಸರಿ ನೋಡಿದ್ದೀನಿ, IT-BT ಕಂಪ್ನಿಗೆ ಹೋಗೋರೆಲ್ಲಾರು ರಸ್ತೆಯಲ್ಲಿ ಹೋಗ್ತಾ ಎಗ್ ರೋಲು, ಚಪಾತಿ ರೋಲು, ಆ ರೋಲು ಈ ರೋಲು ಅನ್ಕೊಂಡು ತಿನ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎದ್ಬಿಟ್ಟು ಸೀದಾ ಹೋಗ್ತಾ ತಿನ್ಕೊಂಡು ಹೋಗ್ತಾರೆ. ರಸ್ತೆನೆಲ್ಲ ತಿನ್ಕೊಂಡು ಹೋಗೋದನ್ನ ನೋಡಿದೀನಿ. ಅವ್ರಿಗೆ ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನೋಷ್ಟು ಸಮಯ ಇರೋದಿಲ್ಲ. ಆ ತರ ಪರಿಸ್ಥಿತಿ, ಒತ್ತಡ ಇರ್ತದೆ. ಅದಕ್ಕೋಸ್ಕರ ಈ ತರ ಪಾಪ ಅವರಲ್ಲಿ ಅವ್ರದ್ದು ಹೇಳಿ ಇದೇನಿಲ್ಲ. ಯಾಕೆಂದ್ರೆ ಅವ್ರಿಗೆ ದೈನಂದಿನ ಕೆಲಸಗಳು, ಆಫೀಸ್ಗೆ ಹೋಗ್ಬೇಕು, ಬರ್ಬೇಕು, ಟ್ರಾಫಿಕ್ ಜಾಮು, ಒತ್ತಡ, ಈ ತರ ಆಗಿ ಅವರು ದಪ್ಪ ಆಗ್ತಾರೆ. ನಾವು ವಿಷಯಕ್ಕೆ ಬಂದ್ರೆ ಇದನ್ನ ನಾನೊಂದು ಪರಿಹಾರ ಹೇಳ್ತೀನಿ, ಹೇಗಪ್ಪ ಇದನ್ನ ತೂಕ ಕಡಿಮೆ ಮಾಡ್ಕೊಳಕ್ಕೆ ಅಂತ. ಈ ಅನಾನಸ್ ಹಣ್ಣು ಉಪಯೋಗಿಸ್ಕೊಳ್ಳಿ. 50 ಗ್ರಾಮ್ ಒಂದು ಅನಾನಸ್ ತಗೊಳ್ಳಿ, 50 ಗ್ರಾಮ್ ಅಷ್ಟು ಪರಂಗಿ ಹಣ್ಣು ತಗೊಳ್ಳಿ, 10 ಗ್ರಾಮ್ ಅಷ್ಟು ತೂಕದಲ್ಲಿ ಮೆಂತ್ಯನ ರಾತ್ರಿ ನೀರಿನಲ್ಲಿ ಉಣಿ ಹಾಕ್ಬಿಡಿ. ಅನಾನಸ್ಸು, ಪರಂಗಿ ಹಣ್ಣು ಎರಡು 50 ಗ್ರಾಮ್ ತಗೊಳ್ಳಿ, 10 ಗ್ರಾಮ್ ಅಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕಿ, 25 ಗ್ರಾಮು ಆಗಷ್ಟು ಮಿಲಿ ಗ್ರಾಮು ಆದಷ್ಟು 25 ನಿಂಬೆ ರಸ ತಗೊಳ್ಳಿ, ಸ್ವಲ್ಪ ಜೇನುತುಪ್ಪ ತಗೊಳ್ಳಿ, ಒಂದ್ ಸ್ವಲ್ಪ ಜೇನುತುಪ್ಪ. ಇವನ್ನೆಲ್ಲ ನೀವು ಒಂದು ಇದರಲ್ಲಿ ಜ್ಯೂಸ್ ಮಾಡ್ಕೊಂಬಿಡಿ. ಅದಕ್ಕೆ 100 ಗ್ರಾಮ್ ನೀರು ಸೇರಿಸ್ಕೊಂಡ್ರೆ ಜ್ಯೂಸ್ ಮಾಡ್ಬೋದು. 100 ಗ್ರಾಮ್ನಷ್ಟು ನೀರು ಸೇರಿಸ್ಕೊಂಡು ಅದನ್ನ ಜ್ಯೂಸ್ ಮಾಡ್ಕೊಳ್ಳಿ. ಇವಿಷ್ಟನ್ನುವೆ ಇದನ್ನ ದಿನ ರಾತ್ರಿ ಹೊತ್ತು ಊಟ ಆದ ನಂತರ, ಬೆಳಿಗ್ಗೆ ತಿಂಡಿ ಆದ ನಂತರ, ರಾತ್ರಿ ಊಟ ಆದ ನಂತರ ಇದನ್ನ ಕುಡಿತಾ ಬನ್ನಿ. ಕನಿಷ್ಠ ಪಕ್ಷ ಇದನ್ನ ನೀವು ಒಂದು 48 ದಿನ ಕುಡಿದ್ರೆ ನಿಮ್ಗೆ ತೂಕ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸ್ಲಿಮ್ ಆಗ್ತೀರಾ, ಸಣ್ಣ ಆಗ್ತೀರಾ, ನಿಮ್ಗೆ ಒಂದು ಖುಷಿ ಆಗುವಂತ ಇದು ವಿಷಯ. ಇದನ್ನ ಮಾಡೋದಕ್ಕೆ ಶ್ರಮ ಪಡ್ಬೇಕಾಗಿಲ್ಲ. ಮನೆಯಲ್ಲಿ ಸ್ವಲ್ಪ ಸಮಯ ಕೊಟ್ಟರೆ ಸಾಕು, ಇದನ್ನ ನೀವು ಮಾಡ್ಕೋಬಹುದು. ಅಲ್ಲಿ ಇಲ್ಲಿ ಹೋಗಿ ವರ್ಕೌಟ್ ಮಾಡೋಕ್ಕಿಂತ ಇದು ಬೆಸ್ಟ್. ಇದು ಆರಾಮಾಗಿ ದೇಹದಲ್ಲೂ ಯಾವುದನ್ನು ಮನೆಯಲ್ಲೇ ಇಟ್ಕೊಂಡು ಮಾಡ್ಕೋಬಹುದು, ನಿಮ್ ಕೆಲಸ ಕಾರ್ಯ ಹೋಗ್ಬೋದು. ಇನ್ನೊಂದು ಪರಿಹಾರ ಏನಪ್ಪಾ ಅಂದ್ರೆ ಹುರುಳಿನ ಜಾಸ್ತಿ ಉಪಯೋಗಿಸಿ. ಹುರುಳಿನ ಚಟ್ನಿ ಮಾಡ್ಕೊಂಡು ತಿನ್ನಿ, ಬೇಯಿಸ್ಬಿಟ್ಟು. ಮತ್ತೆ ಅದನ್ನ ಪಲ್ಯ ಮಾಡ್ಕೊಳ್ಳಿ, ಸಾಂಬಾರ್ಗೆ ಹಾಕಿ ಪಲ್ಯ ಮಾಡಿ. ಹುರುಳಿ ತೂಕ ಕಡಿಮೆ ಮಾಡುತ್ತೆ ಅದು. ಅದನ್ನ ಮಾಡೋದ್ರಿಂದ ನಿಮ್ಗೆ ಹುರುಳಿನಲ್ಲಿ ಬೇಯಿಸ್ಬಿಟ್ಟು ಸಲಾಡ್ ತರ ಅದನ್ನ ಹೋಗ್ತಾ, ಈಗ ರೋಲು, ಎಗ್ ರೋಲು, ಚಪಾತಿ ರೋಲ್ ಅಷ್ಟೇ ತಿನ್ಕೊಂಡು ಹೋಗ್ತಾರಲ್ಲ, ಹಂಗೆ ಒಂದು
ಇದರಲ್ಲಿ ಹಾಕೊಂಡು ನೀವು ಬಸ್ಸಲ್ಲಿ ಹೋಗುವಾಗ ಪ್ರಯಾಣ ಮಾಡುವಾಗ ಅದನ್ನ ಒಂದಷ್ಟು ಡಬ್ಬಿಲಿ ಹಾಕೊಂಡು ತಿಂತಾ ಬಂದ್ರೂ ಸಾಕು, ಬೆಳಿಗ್ಗೆ ಸಾಯಂಕಾಲ. ಇದರಿಂದನೂ ತೂಕ ನಿಮ್ಗೆ ಕಡಿಮೆ ಆಗ್ತೀರ. ಇದರಿಂದ ದೇಹದಲ್ಲಿರೋ ಕೊಬ್ಬು ಉಳ್ಳಿ ಕಡಿಮೆ ಮಾಡುತ್ತೆ, ಕೊಬ್ಬಿನಂಶನೆಲ್ಲ ಕಡಿಮೆ ಮಾಡುತ್ತೆ. ಅನಾನಸ್ಸು ಅಷ್ಟೇನೆ ಕೊಬ್ಬನ ಅಂಶ ಕಡಿಮೆ ಮಾಡುತ್ತೆ. ಬರಂಗಿ ಹಣ್ಣು, ಅನಾನಸ್ ಎಲ್ಲ ಕೊಬ್ಬು ಅದನ್ನ ಒಡೆಯುತ್ತೆ, ಅದು ಕೊಬ್ಬನ್ನ ಅದರಲ್ಲಿ ಕರಗಿಸುತ್ತೆ. ಹಂಗಾಗಿ ಅದ್ರ ಜ್ಯೂಸ್ ಕುಡೀರಿ, ಮತ್ತೆ ಉರುಳಿ ಜಾಸ್ತಿ ಉಪಯೋಗಿಸಿ. ಇದರಿಂದ ನಿಮ್ಗೆ ಕಡಿಮೆ ಆಗ್ತೀರಾ. ಕಡಿಮೆ ಆದ ನಂತರ ನೀವು ಬಿಟ್ಬಿಡಿ ಅದನ್ನೆಲ್ಲ, ಅಷ್ಟೊಂದೇನು ಇದು ಮಾಡ್ಕೊಳ್ತೀರಲ್ಲ. ಆಮೇಲೆ ಊಟೋಪಚಾರದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗಿ, ಅದರಲ್ಲೇ ಸಾಕು, ನಿಮ್ಗೆ ಇದಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಮತ್ತೆ ಶೇರ್ ಮಾಡಿ ಎಲ್ಲರಿಗೂ. ಅವ್ರು ದಪ್ಪ ಆಗಿರೋರೆಲ್ಲ ಸಣ್ಣ ಆಗೋದಕ್ಕೆ ಅದೊಂದು ಅವ್ರಿಗೂ ಒಂದು ಪರಿಹಾರ ಸಿಗ್ಲಿ ಅಂತ ಹೇಳಿ, ಅಲ್ಲಿವರೆಗೂ ನಾಟಿ ವೈದ್ಯ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಿನ್ಮಯಿ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.